Welcome to Business Studies class 12. Today we will discuss about planning process. So planning process the success of the business depends to a large extent of effective planning. Planning is the decision making, the process which is concerned with deciding in advance what to do, how to do is to be done, how it is to be done. The logically, the scientific planning must go through the step as the following. So ಪ್ಲಾನಿಂಗ್ ಅನ್ನೋದು ಭವಿಷ್ಯದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವುದನ್ನು ಮಾಡಿದ್ರೆ ಸರಿಯಾಗಿರ್ತದೆ ಅನ್ನೋದನ್ನು ತೋರಿಸೋದೇ ಪ್ಲಾನಿಂಗ್ ಅಂತೇಳಿ ನಾವು ಪ್ರೀವಿಯಸ್ ಒಂದು ಟಾಪಿಕ್ಗಳಲ್ಲಿ ತಿಳ್ಕೊಂಡಿದ್ದೀವಿ. ಸೊ ವಾಟ್ ಆರ್ ದಿ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಒಂದು ಪ್ಲಾನಿಂಗ್ನಲ್ಲಿ ಯಾವ್ಯಾವ ಒಂದು ಸ್ಟೆಪ್ಗಳು ಬರ್ತವೆ ಅಂತೇಳಿ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಒನ್ ಇಸ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್. ಸೊ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಮೀನ್ಸ್ ಉದ್ದೇಶಗಳನ್ನು ನಿರ್ಧರಿಸುವುದು. ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ is the first function in the process of planning. Objectives are the goals which determine organization wants to achieve. There must be specific and realistic, measurable as far as possible. Every business organization must have certain objectives. So the objectives may be set of entire organization for each department and unit within the organization. ಸೊ ಫಸ್ಟ್ ಒನ್ ಏನು ಮಾಡ್ತೀವಿ, ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್, ಉದ್ದೇಶಗಳನ್ನ ನಿರ್ಧರಿಸ್ಕೊಳ್ಳೋದು. ಯಾವುದೇ ವಿಷಯಗಳನ್ನ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಉದ್ದೇಶಗಳನ್ನ ನಿರ್ಧರಿಸ್ಕೊಂಡಿರ್ತೀವಿ. ಹಾಗಾಗಿ ಆ ಉದ್ದೇಶಗಳು ಯಾವ್ಯಾವುದು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಸ್ಥೆ ಏನು ಮಾಡೋದು, ನಿರ್ಣಯಗಳನ್ನು ತೆಗೆದುಕೊಳ್ತಾ ಹೋಗುವಂಥದ್ದು. ಆ ಉದ್ದೇಶಗಳು ಒಟ್ಟಾರೆಗೆ ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಅಲ್ಲಿರುವಂತಹ ಎಲ್ಲ ಪಾರ್ಟ್ಗಳಲ್ಲೂ ಅಂದರೆ ಆಯಾ ಒಂದು ವಿಭಾಗಗಳಲ್ಲೂ ಕೂಡ ಉದ್ದೇಶಗಳನ್ನು ಸಮರ್ಪಕವಾಗಿ ಏನು ಮಾಡುವಂಥದ್ದು, ಏನು ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿಕೊಂಡು ಇರುವಂಥದ್ದು. ದೆನ್ ಸೆಕೆಂಡ್ ಒನ್ ಇಸ್ ಡೆವಲಪಿಂಗ್ ಪ್ರಿಮೈಸಸ್. ಪ್ಲಾನಿಂಗ್ ಈಸ್ ಎಸೆನ್ಷಿಯಲ್ ಫಾರ್ ಅಕಾಂಪ್ಲಿಷ್ಮೆಂಟ್ ಆಬ್ಜೆಕ್ಟಿವ್ಸ್ ಇನ್ ಅ ಸರ್ಟನ್ ಅನ್ಸರ್ಟನ್ ಫ್ಯೂಚರ್. ಆಸ್ ಸಚ್ ಅ ಪ್ಲಾನ್ಸ್ ಫಾರ್ಮುಲೇಟೆಡ್ with the certain assumptions. Planning premises are assumptions about the future conditions and events like a trends in a population, changes in a political, economical environment, variation in a production cost, government regulations, rules. So there are always change in a future is an uncertainty. So developing premises means ಯೋಜನೆಯ ಒಂದು ಊಹೆಗಳನ್ನು ಅಭಿವೃದ್ಧಿಪಡಿಸುವುದು. ಸೊ ಫ್ಯೂಚರ್ ಈಸ್ ಅನ್ಸರ್ಟನಿಟಿ. ಫ್ಯೂಚರ್ ಹೇಗೆ ಅನ್ನೋದನ್ನು ಯಾರೊಬ್ಬರು ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗಿನ ಒಂದು ಪರಿಸ್ಥಿತಿ ಅನುಗುಣವಾಗಿ ಮಾರ್ಕೆಟ್ನಲ್ಲಿ ಯಾವುದೇ ರೀತಿಯ ಒಂದು ಉತ್ಪಾದನೆ ಇರ್ಬೋದು, ಅದರ ಬೇಸ್ ಮೇಲೆ ಏನು ಮಾಡುವಂಥದ್ದು, ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಫ್ಯೂಚರಲ್ಲಿ ಏನು ಮಾಡ್ಬೋದು, ಈ ಪ್ಲ್ಯಾನು ಏನಾಗ್ಬೋದು, ವರ್ಕ್ ಆಗಬಹುದು, ಆಗದೇನೂ ಇರ್ಬೋದು. ಕೆಲವೊಂದು ಸಲ ಏನಾಗ್ಬೋದು, ಪಾಪ್ಯುಲೇಷನ್ಸ್ ಜಾಸ್ತಿ ಆದಾಗ ಏನು ಮಾಡಬಹುದು, ಹಾಗೆ ಏನು ಮಾಡುವಂಥದ್ದು, ಕೆಲವೊಂದಿಷ್ಟು ಮಾರ್ಕೆಟ್ಗಳಲ್ಲಿ ಚೇಂಜಸ್ ಆದಾಗ ಏನು ಮಾಡ್ಬೋದು, ಎಕನಾಮಿಕಲ್ ಎನ್ವಿರಾನ್ಮೆಂಟ್ ಏನು ಮಾಡೋದು, ಆರ್ಥಿಕವಾಗಿ ಏನಾದ್ರು ಬದಲಾವಣೆಗಳಾಗಿದೆ ಅಲ್ಲಿ ಏನು ಮಾಡಬೇಕು. ಸೊ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆದರೆ ಏನಾಗ್ಬೋದು, ಈ ಎಲ್ಲ ಒಂದು ಊಹೆಗಳನ್ನು ಏನು ಮಾಡುವಂಥದ್ದು ಪ್ಲ್ಯಾನಿಂಗಲ್ಲಿ ಡೆವಲಪ್ಮೆಂಟ್ ಅಂದರೆ ಅದನ್ನು ಊಹೆಗಳನ್ನು ಮಾಡಿಟ್ಕೊಂಡಿರುವಂಥದ್ದು. ಸೊ ಪ್ಲಾನಿಂಗ್ ಪ್ರೋಸೆಸ್ನಲ್ಲಿ ಎರಡನೇ ಒಂದು ಹಂತ ಅಥವಾ ಸ್ಟೆಪ್ ಅಂತ ಕರಿಬೋದು. ದೆನ್ ಥರ್ಡ್ ಒನ್ ಈಸ್ ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್. ಐಡೆಂಟಿಫಿಕೇಶನ್ ಆಫ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್, ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು. ಸೊ ಪರ್ಯಾಯ ಕಾರ್ಯಮಾರ್ಗಗಳನ್ನು ಏನು ಮಾಡುವಂಥದ್ದು, ಗುರುತಿಸುವುದು. ಒನ್ಸ್ ಆಬ್ಜೆಕ್ಟಿವ್ ಸೆಟ್ ಆ್ಯಂಡ್ ಅಸಂಪ್ಷನ್ಸ್ ಆರ್ ಮೇಡ್, ದೆನ್ ಆಲ್ಟರ್ನೇಟಿವ್ ಕೋರ್ಸಸ್ ಆಫ್ ಆ್ಯಕ್ಷನ್ಸ್ ಟು ಬಿ ಐಡೆಂಟಿಫೈಡ್ ಥ್ರೂ ದ ಆರ್ಗನೈಸೇಷನ್ ಕ್ಯಾನ್ ಅಚೀವ್ ದ ಆಬ್ಜೆಕ್ಟಿವ್ಸ್. There may be many ways to act to achieve the objectives. The management should know all the alternative courses of action to achieve the objectives. So ಒಂದು ಸಂಸ್ಥೆ ಏನು ಮಾಡಿರ್ತದೆ, ಒಂದು ಉದ್ದೇಶಗಳನ್ನು ಹೊಂದಿರೋದ್ರ ಜೊತೆಗೆ ಏನಾಗುತ್ತೆ, ಒಂದು ಯೋಜನೆಗೆ ಹಲವಾರು ಪರ್ಯಾಯ ಮಾರ್ಗಗಳು ಏನಾಗಿರ್ತದೆ ಇರ್ತದೆ. ಸೊ ನಾವೇನು ಮಾಡಬೇಕಾಗತ್ತೆ, ಒಂದು ಯಾವುದೇ ಒಂದು ಕಾರ್ಯಕ್ಕೆ ಒಂದೇ ಮಾರ್ಗ ಅಂತೇಳಿ ನಾವು ಅಂದ್ಕೊಳ್ಳುವಾಗೆ ಇರೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತದೆ, ಬೇರೆ ಬೇರೆ ಮಾರ್ಗಗಳನ್ನ ಯಾವ್ಯಾವ ರೀತಿಯ ಪ್ಲಾನಿಂಗಲ್ಲಿ ಇರ್ಬೋದು, ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಅಲ್ಟರ್ನೇಟಿವ್ ಒಂದು
ಪ್ಲ್ಯಾನಿಂಗ್ಗಳನ್ನು ಕೂಡ ಅಥವಾ ಅಲ್ಟರ್ನೇಟಿವ್ ಐಡಿಯಾಸ್ಗಳನ್ನು ಕೂಡ ಏನು ಮಾಡಬೇಕಾಗುತ್ತೆ, ಇಟ್ಕೊಂಡು ಇರಬೇಕಾಗುವಂಥದ್ದು. ದೆನ್ ಫೋರ್ತ್ ಒನ್ ಇಸ್ ಇವ್ಯಾಲ್ಯೂಯೇಟಿಂಗ್ ಅಲ್ಟರ್ನೇಟಿವ್ ಕೋರ್ಸಸ್, ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು. ಸೊ ಇವ್ಯಾಲ್ಯೂಯೇಟಿಂಗ್. The next step to analyze the strength and weakness of each alternative. All alternative courses of action have their own merits and limitations, and there is a need to evaluate each and every courses of action in the light of objectives to be achieved. ಸೊ ಏನು ಮಾಡ್ತೀವಿ, ಪರ್ಯಾಯ ಕಾರ್ಯಮಾರ್ಗಗಳನ್ನು ಯೋಜನೆಗೆ ಗುರುತಿಸ್ಕೊಂಡಾದ ನಂತರ ಏನು ಮಾಡಬೇಕು, ಅದನ್ನು ನಾವೇನು ಮಾಡಬೇಕು, ಇವ್ಯಾಲ್ಯೂಯೇಟ್ ಮಾಡಿ ಎಲಾಬ್ರೇಟ್ ಮಾಡಬೇಕು. ಅಲ್ಲಿ ನಾವು ಆ ಒಂದು ಪ್ರತಿ ಕಾರ್ಯಮಾರ್ಗಗಳು ಹೇಗೆ ಕಾರ್ಯವನ್ನು ನಿಭಾಯಿಸ್ತವೆ ಅನ್ನೋದನ್ನು ಇವ್ಯಾಲ್ಯೂಯೇಷನ್ ಮಾಡ್ಕೋಬೇಕು. ಅದನ್ನು ಬಿಡಿಯಾಗಿ ನೋಡ್ಕೊಳ್ಳುವಂಥದ್ದು, ಅದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ದೆನ್ ಫಿಫ್ತ್ ಸ್ಟೆಪ್ ಈಸ್ ಸೆಲೆಕ್ಟಿಂಗ್ ಆ್ಯನ್ ಅಲ್ಟರ್ನೇಟಿವ್. ಸೊ ದಿಸ್ ಇಸ್ ದ ರಿಯಲ್ ಪಾಯಿಂಟ್ ಆಫ್ ಡಿಸಿಷನ್ ಮೇಕಿಂಗ್ ಆಫ್ಟರ್ ಎಕ್ಸಾಮಿನಿಂಗ್ ಈಚ್ ಆ್ಯಂಡ್ ಎವ್ರಿ possible courses of action is the best to be selected accomplishment of the objectives of the organization. The ideal courses of action must be feasible and profitable with the minimum negative consequences. ಸೊ ಇಷ್ಟೆಲ್ಲ ಮಾಡ್ಕೊಂಡಾದ ಉದ್ದೇಶಗಳನ್ನು ನಿಭಾಯಿಸ್ಕೊಳ್ಳೋದು, ಭವಿಷ್ಯದಲ್ಲಿ ಬರುವಂಥ ಊಹೆಗಳನ್ನು ಯಾವ್ಯಾವ ರೀತಿ ಬರ್ಬೋದು ಅಂತೇಳಿ ಯೋಚನೆ ಮಾಡ್ಕೊಳ್ಳೋದು, ಆಮೇಲೆ ಅಲ್ಲಿರುವಂತಹ ಯಾವ್ಯಾವ ಕಾರ್ಯಮಾರ್ಗಗಳು ಅಂತೇಳಿ ಗುರುತಿಸೋದು, ಆಮೇಲೆ ಅದಾದ ನಂತರ ಆ ಐಡಿಯಾಸಿಗೆ ಅನುಗುಣವಾಗಿ ಐಡಿಯಾಸ್ಗಳನ್ನೆಲ್ಲವ ಏನು ಮಾಡುವಂಥದ್ದು, ವಿವರಣವಾಗಿ ನೋಡ್ತಾ ಹೋಗುವಂಥದ್ದು. ಇದಾದ ನಂತರ ಸೆಲೆಕ್ಟಿಂಗ್ ಆ್ಯನ್ ಅಲ್ಟರ್ನೇಟಿವ್. ಅಷ್ಟು ಐಡಿಯಾಸ್ಗಳಲ್ಲಿ ಯಾವುದು ವಿಚ್ ಒನ್ ಇಸ್ ದ ಬೆಸ್ಟ್ ಏನು ಮಾಡುವಂಥದ್ದು, ಅಲ್ಲಿ ಇರುವಂತಹ ಐಡಿಯಾಸ್ಗಳಲ್ಲಿ ಯಾವುದು ಬೆಸ್ಟ್ ಇದೆ ಅನ್ನೋದನ್ನು ಏನು ಮಾಡುವಂಥದ್ದು, ಚೂಸ್ ಮಾಡ್ಕೊಳ್ಳೋದು. ಸೊ ಆ ಚೂಸ್ ಮಾಡ್ಕೊಳ್ಳೋದೇ ಏನು ಉತ್ತಮವಾದ ಕಾರ್ಯಮಾರ್ಗವನ್ನು ಏನು ಮಾಡೋದು, ತಿಳ್ಕೊಳ್ಳೋದು, ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಸೆಲೆಕ್ಟಿಂಗ್ ಆ್ಯನ್ ಅಲ್ಟರ್ನೇಟಿವ್ ವಿಚ್ ಇಸ್ ದ ಬೆಸ್ಟ್ ಪ್ಲ್ಯಾನ್ ಈಸ್ ಟು ಬಿ ಸೆಲೆಕ್ಟೆಡ್. ಸೊ ಏನು ಮಾಡುವಂಥದ್ದು, ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ, ಭವಿಷ್ಯದಲ್ಲಿ ಕಡಿಮೆ ಒಂದು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ, ಆ ಒಂದು ಕಾರ್ಯವನ್ನು, ಆ ಒಂದು ಯೋಜನೆಯನ್ನು ಹಾಕ್ಕೊಳ್ಳುವಂಥದ್ದು. ದೆನ್ ಇಂಪ್ಲಿಮೆಂಟಿಂಗ್ ಪ್ಲ್ಯಾನ್. ಸೊ ಯೋಜನೆಯನ್ನು ಜಾರಿಗೊಳಿಸುವುದು. ದಿಸ್ ಸ್ಟೆಪ್ ಇಸ್ ಕನ್ಸರ್ನ್ಡ್ ವಿತ್ ದ ಪುಟ್ಟಿಂಗ್ ಅ ಪ್ಲ್ಯಾನ್ ಇನ್ ಟು ಆ್ಯಕ್ಷನ್ ಟು ಅಚೀವ್ ದ ಒಬ್ಜೆಕ್ಟಿವ್ಸ್. Implementation of the plan requires formulation, policies, procedure, budget and programs. It requires the delegation of the requisite authority and responsibility to the subordinates. It also requires the cooperation, participation and commitment of the subordinate for the efficient implementation of the plan. ಏನು ಮಾಡುವಂಥದ್ದು, ಪ್ಲ್ಯಾನನ್ನು ಜಾರಿಗೊಳಿಸುವಂಥದ್ದು. ಅಲ್ಲಿರುವಂತಹ ಬಡ್ಜೆಟ್ಟು, ಪ್ರೊಸೀಜರ್ಸು, ಪ್ಲ್ಯಾನ್ಸು, ರೂಲ್ಸು, ರೆಗ್ಯುಲೇಷನ್ಸು ಎಲ್ಲವನ್ನ ಏನು ಮಾಡುವಂಥದ್ದು, ನಿಭಾಯಿಸಿಕೊಂಡು ಪ್ಲ್ಯಾನನ್ನು ಜಾರಿಗೆ ತರುವಂಥದ್ದು. ಹಾಗೆ ಅಲ್ಲಿ ಏನು ಮಾಡುವಂಥದ್ದು, ಸಹಕಾರವನ್ನು ನೀಡೋದು, ಉತ್ತಮವಾಗಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡೋದು, ಇಂಪ್ಲಿಮೆಂಟಿಂಗ್ ದ ಪ್ಲ್ಯಾನ್. ದೆನ್ ಫಾಲೋ ಅಪ್ ಆ್ಯಕ್ಷನ್. ದ ಲಾಸ್ಟ್ ಸ್ಟೆಪ್ ಇಸ್ ಫಾಲೋ ಅಪ್ ಆ್ಯಕ್ಷನ್ ಟು ಸಿ ದ ವೆದರ್ ಪ್ಲ್ಯಾನ್ಸ್ ಆರ್ ಬೀಯಿಂಗ್ ಇಂಪ್ಲಿಮೆಂಟೆಡ್ and activities are formed as per the plans adopted is also part of the planning process. Monitoring the plans is equally important to ensure that objectives are achieved. So last one is follow up. ಹಾಗೆ ಪ್ಲ್ಯಾನ್ನ ಜಾರಿಗೆ ಬಂದ ನಂತರ ಏನು ಮಾಡುವಂಥದ್ದು, ಯಾವ ರೀತಿಯಲ್ಲಿ ಪ್ಲ್ಯಾನು ಕೆಲಸ ಮಾಡ್ತಾ ಇದೆ, ಕಾರ್ಯಗತವಾಗಿ ನಡೀತಾ ಇದೆ ಅಂತ ಹೇಳಿ ನೋಡಿಕೊಂಡು ಫಾಲೋ ಅಪ್ ಮಾಡ್ತಾ ಹೋಗುವಂಥದ್ದು. ಸೊ ಇವಿಷ್ಟು ಪ್ಲಾನಿಂಗ್ ಸ್ಟೆಪ್ಸ್ ಆರ್ ಎ ಪ್ರೋಸೆಸ್ ಆಫ್ ದ ಪ್ಲಾನಿಂಗ್. Setting objectives, developing premises, identification of alternative courses of action, evaluating alternative courses, selecting an alternative, implementing the plan, follow actions. These are all process of planning. I hope today you will understand this topic. If you are like this video, please subscribe. Thanks for watching.